ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನು ಗಿಫ್ಟ್ ಕೇಳಿದ್ಯಲ್ಲ, ಅದಕ್ಕೆ ಆಶ್ಚರ್ಯ ಆಯ್ತು. ಎಕ್ಸ್ಕ್ಯೂಸ್ ಮಿ ಮೈ ಡಿಯರ್ ಹಸ್ಬೆಂಡ್, ಹೆಂಡತಿರು ಗಿಫ್ಟ್ ಕೇಳಲಿಲ್ಲ ಅಂದಾಗ ಯೋಚನೆ ಮಾಡಬೇಕು, ಕೇಳ್ದಾಗಲ್ಲ. ಏನಭಿ ನೀನು ತಮಾಷೆ ಮಾಡ್ತಿದ್ಯಾ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀನು ಕೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಅಲ್ಲ, ಯಾಕೆ ಕೇಳಬಾರ್ದು ಅಂತ. ಕಂಪ್ನಿ ಇಷ್ಟೆಲ್ಲ ಡೆವಲಪ್ ಆಗೋದಕ್ಕೆ ನಾನು ನಿನ್ನ ಜೊತೆ ಸೇರ್ಕೊಂಡು ಕಷ್ಟಪಟ್ಟಿಲ್ವಾ? ಕಂಪ್ನಿ ಶೇರ್ ಹೋಲ್ಡರ್ಸು ಅವ್ರ ಮನಿ ಟೈಮ್ ಎಲ್ಲ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಬಂದಿದ್ದ ಲಾಭದಲ್ಲಿ ಅವ್ರಿಗೂ ಸ್ವಲ್ಪ ಶೇರ್ ಕೊಡ್ತೀಯ ತಾನೆ. ಹಾಗೆ ನಾನು ನಿನಗೋಸ್ಕರ ಟೈಮ್ ಲವ್ ಎಲ್ಲನೂ ಇನ್ವೆಸ್ಟ್ ಮಾಡಿದ್ದೀನಿ. ಪರ್ಸ್ನಲ್ ಆಗಿ ನನಗೂ ಏನಾದರೂ ಕೊಡಬೇಕು ತಾನೆ. ಇವತ್ತಷ್ಟೇ ಅಲ್ಲ, ಇನ್ನು 10, 20, 30, 50 ವರ್ಷ ಹೋದರೂ ನನ್ನ ಕೊನೆ ಉಸಿರಿರೋವರೆಗೂ ನೀನೇ ನನ್ನ ಲೈಫ್ ಟೈಮ್ ದಿ ಬೆಸ್ಟ್ ಗಿಫ್ಟ್. ಅದಕ್ಕೂ ಮೀರಿ ನಾನೇನಾದರೂ ನಿನ್ನ ಹತ್ರ ಗಿಫ್ಟ್ ಕೇಳಿದ್ರೆ ಅದು ನಾನಲ್ಲ ಅಂತ ಅರ್ಥ ಮಾಡ್ಕೊಂಬಿಡು. ಹೌದು, ಖಂಡಿತವಾಗ್ಲೂ ಕೊಡ್ತೀನಿ. ನಿನಗಿಲ್ಲ ಅನ್ನೋಕ್ಕಾಗತ್ತ? ಹೇಳಿ, ಏನು ಬೇಕು ನಿನಗೆ? ಕೊಡ್ತೀಯ ತಾನೆ? ನಿಜವಾಗ್ಲೂ ಕೊಡ್ತೀಯ ತಾನೆ? ಆಮೇಲೆ ಅದು ಇದು ಅಂತ ಕತೆ ಹೇಳಬಾರ್ದು. ಖಂಡಿತ ಇಲ್ಲ. ಆಮೇಲೆ ಏನಾದರೂ ಎಮರ್ಜೆನ್ಸಿ ಅಂತ ಕೈ ಕೊಟ್ಟು ಹೋಗಬಾರ್ದು. ನಿನಗೆ ಹಾಗೆ ಮಾಡ್ತೀನ ಅಂತ ಒಪ್ಕೊಂಡ್ಮೇಲೆ 100% ನೆರವೇರಿಸ್ತೀನಿ ಅಂತ ಹೇಳಬೇಕು. ಆಗ ಕೇಳ್ತೀನಿ. ನೀನು 1000 ಕಂಡೀಷನ್ಸ್ ಹಾಕಿದ್ರು ನನಗೆ ಓಕೆ. ನಿನಗೇನು ಬೇಕಾದರೂ ಕೊಡ್ತೀನಿ. ಅಪ್ಪ, ಟ್ರ್ಯಾಪ್ ಆದ, ಅಷ್ಟೇ ಸಾಕು. ಅಭಿ, ನಾಳೆ ನಾನು ನೀನು ಇಡೀ ದಿನ ಬೆಳಗ್ಗಿಂದ ಸಂಜೆವರೆಗೂ ಜೊತೆಲೇ ಇರಬೇಕು. ನೀನು ನನ್ನನ್ನು ಒಂದು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಬೇಕು. ಓಕೆನಾ? ಅಷ್ಟಕ್ಕೆ ಇಷ್ಟೆಲ್ಲ ಕೇಳಬೇಕಾ? ಡೆಫಿನೆಟ್ಲಿ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಅಭಿ. ಜಾತ್ರೆ 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 ಅಂದ್ರೆ ಉತ್ಸವ. ನಾಳೆ ನಮ್ಮ ಕಂಪನಿ ರಜತ ಮಹೋತ್ಸವ. ರೂಪ ರೂಪ ಅಂದ್ರೆ ಬಬ್ಲಿ, ರೂಪ ಅಂದ್ರೆ ಬಬ್ಲಿ. ನಮ್ಮ ಕಂಪನಿ ಸಿಲ್ವರ್ ಜಬ್ಲಿ. ಅಯ್ಯೋ ರಾಮ. ಅವರು ರಾಮ, ನಾನು ಹನುಮ. ಅವರು ಬಾಸು, ನಾನು ಕೂಸು. ಬೇಬಿ, ನಾನು ಗೋಬಿ. ಬಾಸ್ ಅಂದ್ರೆ ಫೇಮಸ್ಸು, ಸಿಲ್ವರ್ ಜುಬ್ಲಿ ಬೋನಸ್ಸು, ವಿಶ್ವರೂಪ್ ಫೋಕಸ್ಸು, ರೂಪ ಹ್ಯಾಟಿನ ಕ್ಯಾಂಪಸ್. ಬರೀ ಇಂತವೆಯ ಎಲ್ರಿಗೆ ಬೋನಸ್ ಕೊಡ್ತಿದ್ದಾರೆ. ನೀವೇನ್ ಕೊಡ್ತೀರಾ ನಂಗೆ? ಏನ್ ಬೇಕು ಹೇಳ್ಬಿಟ್ಟು ಸಮುದ್ರ ಮಧ್ಯದಲ್ಲಿ ಒಂದು ಮನೆ ಕಟ್ಟಿ, ನಿನ್ನ ಸೊಂಟಕ್ಕೊಂದು ಟ್ಯೂಬ್ ಕಟ್ಟಿ ಅಲ್ಲಿ ಬಿಡ್ಲಾ, ಅಥವಾ ಬೆಟ್ಟ ತುದಿಯಲ್ಲಿ ಒಂದು ಮನೆ ಕಟ್ಟಿ ಅಲ್ಲೊಂದು ಸಣ್ಣ ತೊಟ್ಲಿಟ್ಟು ನಿನ್ನೊಂದು ಪುಟ್ಟ ಮಗು ಕೊಡ್ಲಾ? ಒಂದ್ ಕೊಡ್ತೀನಿ ನೋಡು ಕತ್ತೆ. ಮತ್ತೆ ಏನ್ ಬೇಕು ಹೇಳ್ಬಿಟ್ಟು? ನೀನೇ ಹೇಳು. ಬೇಕಾಗಿರೋದು ಯಾರಿಗೆ? ನನ್ಗೆ ನಿನ್ಗೆ ತಾನೇ. ಹೇಳು. ಇಸ್ಕೊಳ್ಳೋದು ನಾನಲ್ವಾ ಕತ್ತೆ, ಅದಕ್ಕೆ ನೀನೇ ಹೇಳು. ಓಕೆ ಓಕೆ ಓಕೆ. ಈ ಸಂದರ್ಭದಲ್ಲಿ ನನ್ನ ಗುರುಗಳು, ನನ್ನ ಹಿರಿಯರು, ನನ್ನ ಸಾಕದವರು, ನನ್ನ ಬೆಳೆಸಿದವರು ಹಾಗೂ ನನ್ನ ದೇವರು, ಇವರು ಯಾರ ಉಪದೇಶವನ್ನು ಕೇಳದೆ ಒಂದು ನಿರ್ಧಾರ ಅಂತಕ್ಕದ್ದನ್ನೊಂದು ಮಾಡಿದ್ದೀನಿ. ಅದು ಏನಂತಕ್ಕಂಥದ್ದಂದ್ರೆ, ಈ ಪ್ರೀತಿ ಎಂಬತಕ್ಕಂಥದ್ದು ಅದು ಆವದು ಮಾಡೋದಲ್ಲ ಅಂತಕ್ಕದ್ದನ್ನ ನಮ್ಮ ಲೀಲಾ ಮೇಡಮ್ ಎಂಬತಕ್ಕಂಥವ್ರು, ಏಜಿ ಸರ್ ಎಂಬತಕ್ಕಂಥವ್ರನ್ನ ಲವ್ ಮಾಡಿ ತೋರಿಸಿದ್ದಾರೆ. ಈ ಸಂದರ್ಭದಲ್ಲಿ ಈ ವಿಚಾರವನ್ನು ಕೈಗೆತ್ತಿಕೊಳ್ತಾ ನಾನು ಕೂಡ ಈ ಸಂದರ್ಭದಲ್ಲಿ ಒಂದೆರಡು ಮಾತನ್ನಾಡಬೇಕಂತ ಆಶಿಸ್ತಾ ಇದ್ದೀನಿ. ಅದೇನಪ್ಪ ಅಂತಂತಂದ್ರೆ, ನಮ್ಮ ಬಾಸ್ ಕಂಪನಿ ಸಿಲ್ವರ್ ಜುಬ್ಲಿ ಈ ದಿನ ನಮಗೆ ಶುಭ ದಿನ. ಇಟ್ಸ್ ಎ ಗುಡ್ ಡೇ, ಇಟ್ಸ್ ಎ ವೆರಿ ಗುಡ್ ಡೇ. ಸೊ ಆ ದಿನ ನಾವು ಏನೇ ಕೆಲಸ ಮಾಡಿದ್ರು ಅದು ಯಶಸ್ವಿ ಆಗ್ಲಿಕ್ಕಿದೆ, ಸಕ್ಸಸ್ ಆಗ್ಲಿಕ್ಕಿದೆ, ಉನ್ನತಕ್ಕೆ ಇರಲಿಕ್ಕಿದೆ ಅಂತ ಒಂದೆರಡು ಮಾತನ್ನು ಹೇಳ್ತಾ, ನಾಳೆ ನಿನ್ನ ಕುತ್ತಿಗೆಗೆ ತಾಳಿ ಎಂಬತಕ್ಕಂಥದ್ದನ್ನು ಕಟ್ಟಿ ಅಫಿಷಿಯಲ್ ಆಗಿ, ಸಕ್ರಮವಾಗಿ, ಅಧಿಕೃತವಾಗಿ ನಿನ್ನನ್ನು ನನ್ನ ಹೆಂಡತಿ ಅಂತ ಒಪ್ಕೊಂಡು ನಿನಗೆ ಬಾಳೆ ಅಂತಕ್ಕದ್ದನ್ನ ಕೊಡಬೇಕು ಅಂತಕ್ಕದ್ದನ್ನ ನಿರ್ಧಾರ ಅಂತಕ್ಕದ್ದನ್ನ ಮಾಡಿದ್ದೀನಿ. ಏನ್ ಹೇಳ್ತೀರ ರೂಪ ಅವರೇ? ಲೇ, ನನಗ್ ಗೊತ್ತಿಲ್ದೆ ಏನಾರ ತಾಳಿ ಗಿಳಿ ಕಟ್ಟಬೇಕು, ಕಾಲಲ್ಲಿ ಹಾಕಿರೋದನ್ನ ಕೈಯಲ್ಲಿ ತಗೊಂಡು ಹೆಂಗ್ ಹೊಡಿತೀನಿ ಅಂದ್ರೆ ತೋರಿಸ್ತೀನಿ. ನಿಂತ್ಕೊಳ್ಳಲಿ. ಬೇಡ ರೂಪ, ಕಾರಣ ಕೈ ತಗೋಬೇಡ. ನಿಂತ್ಕೋಬೇಡ, ನಿಂತ್ಕೋ ವಿಶ್ವರೂಪ್. ಇವತ್ತಿಗೆ ನನ್ನ ಗಂಡನ ಕಂಪ್ನಿ ಸ್ಟಾರ್ಟ್ ಆಗಿ 25 ವರ್ಷ ಆಯಿತು. ಈ 25 ವರ್ಷದಲ್ಲಿ ಅವ್ರು ಏಳು ಬೀಳ್ಗನ್ನೆಲ್ಲ ನೋಡಿದ್ದಾರೆ. ಆದರೆ ಇನ್ಮೇಲಿಂದ ಅವ್ರನ್ನ ಬೀಳಕ್ಕೆ ನಾನು ಮಾತ್ರ ಬಿಡಲ್ಲ. ಅವ್ರು ಯಾವಾಗಲೂ ಟಾಪಲ್ಲಿರಬೇಕು.
ಪ್ರೀತಿಗೋಸ್ಕರ ಪ್ರಾಣ ಕೊಡೋನು ಏಜೆ. ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅನ್ನೋನು ಏಜೆ. ನೀನೇ ನನ್ನ ಪ್ರಾಣ ಅನ್ನೋನು ಏಜೆ. ಪ್ರತಿ ಮಾತಲ್ಲೂ ಅವನ ಪ್ರಾಣನ ಅಡ ಇಟ್ಟೇ ಮಾತಾಡ್ತಾನೆ. ನಿನ್ನ ಪ್ರೀತಿ ಯಾವಳಿಗೋ ಬೇಕು, ನನಗೆ ಬೇಕಾಗಿರೋದು ನಿನ್ನ ಆಸ್ತಿ, ಅಂತಸ್ತು, ಅಧಿಕಾರ, ಹೆಸರು. ಇದೆಲ್ಲ ಇದ್ದರೆ ಪ್ರೀತಿ ಸಿಗುತ್ತೆ. ಮನುಷ್ಯ ಮನುಷ್ಯನ್ನ ಪ್ರೀತಿ ಮಾಡಿದ್ರೆ ಪ್ರೀತಿ ಸತ್ತ ಮೇಲೆ ಸಿಗೋದು ಆಸ್ತಿ. ಅದೇ ಹಣನ ಪ್ರೀತಿ ಮಾಡಿದ್ರೆ ಆಮೇಲೆ ಸಿಗೋದು ಆಸ್ತಿ. ಆ ಲೀಲಾನ ಇಲ್ಲ ನಾನ ನೋಡೇ ಬಿಡ್ತೀನಿ. ಮಿಸ್ ಆದರೆ ಆ ಲೀಲಾ ಅಭಿನ ಬುಟ್ಟಿಗೆ ಹಾಕ್ಕೊಂಡ್ರು ಹಾಕ್ಕೊಳ್ತಾಳೆ, ನನ್ನ ಕೈಗೆ ಚಿಪ್ ಕೊಡ್ತಾಳೆ. ಅದಕ್ಕೂ ಮುಂಚೆ ನಾನು ಹೋಗಬೇಕು. ಅಯ್ಯೋ, ಆ ಪ್ರಾರ್ಥನಾ ಬರೋದ್ರೊಳಗೆ ನಾನು ಅಲ್ಲಿಗೆ ಹೋಗಬೇಕು, ಇಲ್ಲಾಂದರೆ ಅವಳು ಬಂದೆಲ್ಲ ಕೆಡಿಸ್ಬಿಡ್ತಾಳೆ. ಅಲ್ಲ, ನಾನು ಯಾಕೆ ಹೆದರ್ಕೋಬೇಕು? ನನ್ನ ಪ್ರೀತಿ ತುಂಬ ಪ್ಯೂರ್. ಆ ವ್ಯಕ್ತಿನೇ ಸುಳ್ಳು. ಅವಳು ಹೆದರ್ಕೋಬೇಕು, ಅವಳು ಭಯ ಪಡಬೇಕು. ಏಯ್, ನಿಂತ್ಕೋ. ಎಲ್ಲಿ ಹೋಗ್ತಿದ್ಯಾ? ಅದು ನನ್ನ ಗಂಡನ ರೂಮು. ಅದರೊಳಗೆ ಹೋಗೋ ಅಧಿಕಾರ ಇರೋದು ನನಗೆ ಮಾತ್ರ. ನಿನಗೆ ಈ ಡೋರಿಂದ ಹೋಗೋ ಅಧಿಕಾರ, ಹಕ್ಕು, ಯೋಗ್ಯತೆ, ಮಾನ್ಯತೆ ಎಲ್ಲ ಇದೆ. ಈ ಡೋರ್ ಅಲ್ಲ, ಐ ಮೀನ್ ಟು ಸೇ ಮೇನ್ ಡೋರು. ನೀನು ನಮ್ಮ ಮನೆಗೆ ಸೇರ್ಕೊಂಡಿರೋ ವಿಷ, ನಿನ್ನ ಹಲ್ಲಲ್ಲಿರೋ ವಿಷನ ಕಿತ್ತು ಬಿಸಾಕೋದೊಂದೇ ಬಾಕಿ ಇರೋದು. ಸುಮ್ಮನೆ ಹೋಗು. ರೀ, ನಿಂತ್ಕೋ. ಏನು ಎರಡೇ ಒಳಗಿದ್ರು ಇಷ್ಟೊಂದು ಕೋಪ ತೋರಿಸ್ತೀಯಾ? ರೀ ರೀ ಅಭಿ, 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 ಎಲ್ಲಿ ಹೋಗ್ಬಿಟ್ಟಿದ್ದಾನೆ ಇವನು? ರೀ ರೀ ಮಧ್ಯೆ ಮಾತಾಡ್ಬೇಡ ನೀನು. ನನ್ನ ಮತ್ತೆ ನನ್ನ ಗಂಡನ ಮಧ್ಯೆ ಬಂದಿರೋಳು ನೀನು. ನೀನೇ ಮಾತು ಹೇಳ್ತಿದ್ಯಾ? ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ. ವಿಶ್ವರೂಪ್, 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 ಬಂದೆ 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 ಮೇಡಮ್. ಬನ್ನಿ ಬೇಗ. ಹೇಳಿ ಮೇಡಮ್. ವಿಶ್ವರೂಪ್, ಮೊದಲು ನನಗೆ ಹೇಳಿ, ಅಭಿ ಎಲ್ಲಿ ಕಾಣಿಸ್ತಿಲ್ಲ? ಐ ಡೋಂಟ್ ನೋ ಮ್ಯಾಮ್. ವಿಶ್ವರೂಪ್, ಅವರು ಅವ್ರ ರೂಮಲ್ಲೂ ಇಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನಿಮ್ಗೇನಾದ್ರು ಗೊತ್ತಾ? ಹೀಗೆ ಕೇಳಿ ಹೇಳ್ತೀನಿ ಮೇಡಮ್. ಪ್ರೇಮಿಗಳ ದಿನದಂದು ಪ್ರೀತಿಯಿಂದ ಪ್ರೇಮದಿಂದ ಮಾತಾಡಿಸ್ಬೇಕು. ಈ ಮನೆಯಲ್ಲಿ ಪ್ರೀತಿಗೆ ಬೆಲೆ ಇದೆ, ಆಸ್ತಿಗೆ ಬೆಲೆ ಇಲ್ಲ. ಮೇಡಮ್, ಬಾಸು ಇವಾಗ ಬೆಳಿಗ್ಗೆ ಎದ್ದು ಕಾರ್ ತಗೊಂಡು ಹೋಗ್ಬಿಟ್ರು. ನಾನು ಬಾಸ್ 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 ಅಂತ ಕರಿತಾ ಹೋದೆ. ಇನ್ನೆಲ್ಲಾದ್ರೂ ಮಿರರಲ್ಲಿ ನೋಡಿ ಗಾಡಿ ನಿಲ್ಲಿಸ್ಬೋದೇನೋ ಅನ್ಕೊಂಡೆ. ಬಟ್ ಅವ್ರು ಮಿರರ್ ನೋಡಿ ಸ್ಪೀಡ್ ಜಾಸ್ತಿ ಮಾಡಿದ್ರು. ಮತ್ತೆ ನಾನು ವಾಪಸ್ ಬಂದೆ. ಇಷ್ಟೇ ಇನ್ಫಾರ್ಮೇಶನ್ ಮೇಡಮ್. ಹೌದಾ? ಬೆಳಗ್ಗೆನೆ ಎಲ್ಲಿ ಹೋಗಿರ್ಬೋದು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.